ಚಂದ್ರು, ನಮ್ಮ ಜೀವನನೂ ಕೂಡ ಈ ಕಬ್ಬಿನ ಜಲ್ಲೆಯಿಂದ ಕಬ್ಬಿನ ಹಾಲನ್ನು ತೆಗಿತೀವಲ್ಲ, ರಸ ತೆಗಿತೀವಲ್ಲ, ಆ ಥರನೇ ತುಂಬ ಕಷ್ಟಪಡಬೇಕು. ಏನನ್ಸತ್ತೆ? ಸತ್ಯ ಸತ್ಯ. ಇವತ್ತಿನ ಕಗ್ಗ ಕೇಳೋಣ. ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ, ಇಕ್ಷುದಂಡದ ಒಲದು ಕಷ್ಟ ಭೋಜನವೇ, ದಕ್ಷತೆ ನಿಡಿಯುವಂಗೊಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ಕೆಲವೊಬ್ಬರ ಜೀವನದಲ್ಲಿ ಯಾವಾಗಲೂ ಎಲ್ಲ ಸುಲಭವಾಗಿ ನಡೀತಾ ಇರಲ್ಲ, ಕಷ್ಟಗಳಿರುತ್ತೆ. ಇದು ಒಂದು ದ್ರಾಕ್ಷಿ ಹಣ್ಣನ್ನು ನಾವು ಬಾಯಲ್ಲಿ ಇಟ್ಕೊಂಡು ಚೀಪಿದಾಗ ರಸ ಸಿಕ್ಬಿಡುತ್ತಲ್ಲ, ಆ ಥರ ಅಷ್ಟು ಸುಲಭ ಅಲ್ಲ ಜೀವನ. ಒಂದು ಕಬ್ಬಿನ ರಸ ಹೀರ್ಕೋಬೇಕು ಅಂತಂದರೆ ಅದನ್ನು ಸಿಪ್ಪೆಯನ್ನು ನಾವು ಹಲ್ಲಲ್ಲಿ ಅಗೆದು ತೆಗಿಬೇಕು, ಆ ರಸವನ್ನು ಹೀರ್ಕೊಳ್ಬೇಕು, ಬಹಳ ಕಷ್ಟ. ಈಗ ಒಂದು ಕಬ್ಬಿನ ಜಲ್ಲೆ ಮೇಲೆ ನೊಣ ಕೂತಿದೆ ಅಂದರೆ ಆ ನೊಣಕ್ಕೆ ಅದ್ರ ವಾಸನೆಯಿಂದ ಕೂತಿರುತ್ತೆ ಹೊರತು ಅದರಲ್ಲಿ ಇರೋ ರಸ ಸಿಗ್ತಾ ಇರಲ್ಲ. ಬಹಳ ಕಷ್ಟಪಟ್ಟು ಅದರ ರಸವನ್ನು ತೆಗೆದಾಗ ಮಾತ್ರ ಕಬ್ಬಿನ ಹಾಲು ಎಷ್ಟು ರುಚಿಯಾಗಿರುತ್ತೋ ಆ ಥರ ಕಷ್ಟಪಟ್ಟಾಗಲೇ ನಮ್ಮ ಜೀವನ ತುಂಬ ಸೊಗಸಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ತುಂಬ ಒಂದು ಒಳ್ಳೆಯ ಉಪಮೆಯನ್ನು ಕೊಟ್ಟಿದ್ದಾರೆ ಅಲ್ವಾ? ನೀವು ಯೋಚನೆ ಮಾಡಿ. ನಮಸ್ಕಾರಗಳು.